ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ವಟ ಪೌರ್ಣಿಮಾ ಅಂದ್ರೆ ವಟ ಸಾವಿತ್ರಿ ವೃತ ಏನದ ಅದ್ರ ಬಗ್ಗೆ ಹೇಳ್ಬೇಕಂತ ಮಾಡೀನಿ. ವಟ ವೃಕ್ಷ ಅಂದ್ರೆ ಆಲದ ಮರ ಅಂತಾತು. ಅಂದ್ರೆ ಆಲದ ಮರವನ್ನು ಪೂಜೆ ಯಾಕೆ ಮಾಡ್ತಾರೆ? ಸಾವಿತ್ರಿ ಅಂತೇನಿರ್ತಾಳ ಆಕಿ ತನ್ನ ಗಂಡನ್ನ ಪ್ರಾಣವನ್ನು ಯಮನಿಂದ ಮರಳಿ ಪಡ್ಕೊಂಡು ಬಂದಂಥ ಒಬ್ಬ ಸತಿ ಶಿರೋಮಣಿ. ಸಾವಿತ್ರಿ ಇದ್ದಾಕಿ ಆಲದ ಮರದ ಕೆಳಗೆ ಅಂದ್ರೆ ಮೃತವಾದಂಥ ಅಂದ್ರೆ ತೀರ್ಕೊಂಡಂಥ ತನ್ನ ಗಂಡನ ಪ್ರಾಣವನ್ನು ಯಮನಿಂದ ತಗೊಂಡು ಬಂದ್ಲು ಅನ್ನುವಂಥ ಒಂದು ಕಥೆ ಇದೆ. ಅಂದ್ರೆ ಈ ಋತದ ಬಗ್ಗೆ ಇರುವಂಥ ಪೌರಾಣಿಕವಾದ ಕಥೆಯನ್ನು ನಿಮಗೆ ಇವತ್ತು ನಾನು ನಿಮಗೆ ಹೇಳಕ್ಕಂತ ಮಾಡೀನಿ. ಅಂದ್ರೆ ಹಿಂದೆ ಮದ್ರ ದೇಶ ಅಂತಿತ್ತು. ಅಲ್ಲಿ ಅಶ್ವಪತಿ ಅನ್ನುವಂಥ ರಾಜ ಇದ್ದ. ಆ ರಾಜ ಯಾವಾಗಲೂ ಸಾವಿತ್ರಿ ಮಂತ್ರವನ್ನು ಪಠಣ ಮಾಡ್ತಿದ್ದ, ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ದ. ಹೀಗಾಗಿ ಅವಾಗೇನಾತಂದ್ರೆ ಮುಂದೆ ಒಬ್ಬಾಕಿ ಮಗಳು ಹುಟ್ಟಿದ್ಲು. ಆ ಮಗಳಿಗೆ ಅವ ಸಾವಿತ್ರಿ ಅಂತಲೇ ಹೆಸರಿಟ್ಟ. ಆಕಿ ಬೆಳೆದ ದೊಡ್ಡಾಕೆ ಆದ್ಲು. ಅನೇಕ ವಿದ್ಯೆಗಳನ್ನು ಕಲಿತ್ಲು. ಅಂದ್ರೆ ಖಡ್ಗ ಯುದ್ಧ ಕಲಿತ್ಲು, ಕುದುರೆ ಸವಾರಿ ಕಲಿತ್ಲು, ಎಲ್ಲ ರೀತಿ ವಿದ್ಯೆಗಳನ್ನು ಕರಗತ ಮಾಡಿಕೊಂಡ್ಲು. ಆಮೇಲೆ ಏನಾತಂದ್ರೆ ಆಕಿ ಮದ್ವೆ ವಯಸ್ಸಿಗೆ ಬಂದ್ಲು. ಆಗ ಆ ರಾಜ ಏನಿದ್ದ ಅಶ್ವಪತಿ ರಾಜ ಅಂದ್ರೆ ಆಕಿ ತಂದಿ ಅವೇನಂದ ಅಂದ್ರೆ, ನೀನು ರಾಜ್ಯಗಳನ್ನೆಲ್ಲ ಸುತ್ತಿ, ಆಶ್ರಮಗಳನ್ನು ಕಾಡು ಮೇಡಗಳನ್ನೆಲ್ಲ ಸುತ್ತಿ, ನಿನಗೆ ಅನರೂಪವಾದಂಥ ನಿನ್ನ ಮನಸ್ಸಿಗೆ ಇಷ್ಟವಾಗುವಂಥ ವರನನ್ನು ನೀನೇ ಹುಡ್ಕೊಂಡು ಬಾ ಅಂಥೇಳಿ ಆಕಿಗೆ ಹೇಳಿದ. ಆಗ ಆಕೆ ಏನು ಮಾಡಿದಂದ್ರೆ ಸೈನ್ಯದ ಒಂದು ತುಕಡಿ ತಗೊಂಡು ವರಾನ್ವೇಷಣೆಗೆ ಅಂದ್ರೆ ತನ್ನ ಗಂಡ ಯಾರಾಗಬೇಕು ಅನ್ನೋವಂಥ ವರನನ್ನು ಹುಡುಕಲಿಕ್ಕೆ ಆ ರಾಜ್ಯದಿಂದ ಆ ಸಾವಿತ್ರಿ ಇದ್ದಾಕಿ ಹೊರಟ್ಲು. ಹಿಂಗೆ ಸಾವಿತ್ರಿ ಇದ್ದಾಕಿ ರಗಡ ರಾಜ್ಯಗಳನ್ನ ಅಡ್ಡಾಡಿದ್ಲು, ರಗಡ ಆಶ್ರಮಗಳನ್ನು ಅಡ್ಡಾಡಿದ್ಲು, ಅನೇಕ ಕಾಡು ಮೇಡುಗಳನ್ನ ಅಡ್ಡಾಡಿದ್ಲು. ಹೀಗೆಲ್ಲ ಅಡ್ಡಾಡುವಾಗ ಒಂದು ಕಾಡಿನೊಳಗೆ ಒಬ್ಬ ಹುಡುಗಿದ್ದವ ತನ್ನ ಕುರುಡಾದ ತಂದೆ ಮತ್ತು ಅವಳ ಜೊತೆಗೆ ತಾಯಿ ಇದ್ಲು. ಅವರಿಬ್ಬರದು ಸೇವೆ ಮಾಡೋದನ್ನು ಆಕೆ ನೋಡಿದ್ಲು. ಆವಾಗ ಇವನೇ ನನಗೆ ಯೋಗ್ಯನಾದ ವರ ಅಂತ ಅನ್ನಿಸ್ತು ಅಂಥೇಳಿ ಏನು ಮಾಡಿದ್ಲು ಅಂದ್ರೆ ಹೊಳ್ಳಿ ಬಂದು ತನ್ನ ತಂದೆಗೆ ಹೇಳಿದ್ಲು, ಅಲ್ಲೇ ನಾ ಹುಡುಗನ ನೋಡೀನಿ, ಅವನ್ನ ನಾನು ಮಾಡ್ಕೋತೀನಿ ಅಂತ. ಆಯಿತು ಅಂದ ರಾಜ. ಮತ್ತೇನು ಮಾಡ್ದ ಅಶ್ವಪತಿ ರಾಜ ಅಂದ್ರೆ ಅಲ್ಲೇನು ಕಾಡೊಳಗಿದ್ದ ಅಲ್ಲಿ ಭೇಟಿ ಆಗ್ಲಿಕ್ಕಂತ ಹೋದ. ಆ ಕಾಡೊಳಗೇನು ಇದ್ದಲ್ಲ ಅವ ಶಾಲ್ವ ದೇಶದ ರಾಜ ದ್ಯುಮತ್ಸೇನ ಅಂತಿದ್ದ. ಅವನ ಮಗ ಇದ್ದವ ಸತ್ಯವಾನ ಅಂತಿದ್ದ. ಅವನ ತಾಯಿ ಇದ್ಲು. ಆಮೇಲೆ ಅಲ್ಲಿ ಬಂದು ಆ ರಾಜ ಇದ್ದವ ಅಂದ್ರೆ ಅಶ್ವಪತಿ ರಾಜ ಏನ ಸಾವಿತ್ರಿ ತಂದೆ ಇದ್ದ. ಬಂದು ಆ ದ್ಯುಮತ್ಸೇನ ರಾಜಾಗ ನಿನ್ನ ಮಗನನ್ನು ನನ್ನ ಮಗಳ ಮದುವೆ ಆಗ್ಬೇಕಂತ ಮಾಡ್ಯಾಳ, ಇವರಿಬ್ಬರದು ನಾವು ಮದುವೆ ಮಾಡೋಣ ಅಂತ ಹೇಳ್ದ. ಅವಾಗ ಅವ ದ್ಯುಮತ್ಸೇನ ರಾಜ ಇದ್ದ. ಅವಂದ, ಅದೇನೋ ನನ್ನ ಸೌಭಾಗ್ಯನ ಅಂತೇನು ನಾನು, ಆದ್ರೆ ಈ ಮದುವೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ನಮ್ಮ ರಾಜ್ಯವನ್ನೆಲ್ಲ ಕಳ್ಕೊಂಡು ಈ ರೀತಿ ಕುರುಡನಾಗಿ ಇಲ್ಲಿ ಕಾಡೊಳಗಿರ್ಲಿಕ್ಕೆ ಬಂದೀನಿ. ಮತ್ತು ಜೊತೆಗೆ ನನ್ನ ಮಗ ಏನಿದ್ದಾನೆ ಸತ್ಯವಾನಿದ್ದಾವ ಅವ ಅಲ್ಪಾಯು ಇದ್ದಾನೆ, ಅದಕ್ಕೆ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಆವಾಗ ಹೊಳ್ಳಿ ಬಂದ ಇವ ಅಶ್ವಪತಿ ರಾಜ ಇದ್ದಾವ ಸಾವಿತ್ರಿಗೆ ಹೇಳ್ದ, ಮತ್ತು ಹಿಂಗೆ ಅದು ಸಾಧ್ಯ ಇಲ್ಲ ಅಂತ ನೀ ಇನ್ನೊಬ್ಬ ಹುಡುಗನ ಹುಡುಕು ಅಂದ. ಆವಾಗ ಸಾವಿತ್ರಿ ಏನು ಹೇಳಿದ್ಲಂದ್ರೆ, ಇಲ್ಲ, ನಾನು ಮನಸ್ಸಿನಾಗನ ಅವನ್ನ ಗಂಡ ಅಂಥೇಳಿ ನಿಶ್ಚಯ ಮಾಡ್ಕೊಂಡ್ಬಿಟ್ಟೇನಿ, ಆದ್ರೆ ಅವನ್ನ ಮದುವೆ ಆಗೋದು ನಾನು, ಅವನ ಜೊತೆಗೆ ನಾನು ಮದುವೆ ಮಾಡು ಅಂತ ಹೇಳಿದ್ಲು. ಹಂಗೆ ಮಗಳ ಹಠದ ಮುಂದೆ ಆ ಅಶ್ವಪತಿ ರಾಜ ಹೇಳಿದ್ದಾನ ಅವ ಸೋಲ್ಬೇಕಾತು. ಮತ್ತು ಏನಂದ್ರೆ ಮುಂದಗ್ದಿ ವೈಭವದಿಂದ ಮಗಳ ಮದುವೆನ ಅಂದ್ರೆ ಸಾವಿತ್ರಿ ಮದುವೆನ ಸತ್ಯವಾನನ ಜೊತೆಗೆ ಮಾಡಿ ಅವಳನ್ನು ಕಾಡಿಗೆ ಕಳಿಸ್ದ. ಯಾಕಂದ್ರೆ ಅವ್ರು ಕಾಡೊಳಗೆ ಇರ್ತಿದ್ರಲ್ಲ. ಅಲ್ಲಿ ಆಕೆ ಸಾವಿತ್ರಿ ಇದ್ದ ಆಕೆ ಹೋದ್ಮೇಲೆ ಸಾಧ್ವಿಯಾಗಿ
ತನ್ನ ಗಂಡನ್ನ ಮತ್ತು ಅತ್ತೆ ಮಾವಂದ್ರ ಸೇವೆ ಮಾಡ್ಕೊಂಡು ಅಲ್ಲೇನ ಕಾಡೊಳಗೆ ಇರ್ಲಿಕ್ಕತ್ಲು. ಅದ್ರ ಜೊತೆಗೆ ಆಕೆ ಏನು ಮಾಡ್ತಿದ್ಲಂದ್ರೆ, ತನ್ನ ಗಂಡಂದ ಆಯುಷ್ಯ ಕಡಿಮೆ ಅದ ಅಂತ ಆಕೆ ಗೊತ್ತಿತ್ತಲ್ಲ, ಹೀಗಾಗಿ ಗಂಡನ ಆಯುಷ್ಯ ವೃದ್ಧಿಗಾಗಿ ಅಂತ ಅನೇಕ ಋತಾದಿಗಳನ್ನು ಮಾಡ್ತಿದ್ಲಕ್ಕಿ. ಒಂದಿನ ಏನಾತಂದ್ರೆ, ಆ ಸಾವಿತ್ರಿ ಮತ್ತು ಸತ್ಯವಾನ ಇಬ್ಬರೂ ಕೂಡ್ಕೊಂಡು ಅಡವಿ ಒಳಗೆ ಹೂ ಆರ್ಸ್ಕೊಂಡು ಬರ್ಲಿಕ್ಕಂತ ಹೋಗಿದ್ರು. ಹೂ ಆರ್ಸ್ಕೊಂಡ ಮೇಲೆ ಹೊಳ್ಳೆ ಬರೋತ್ನ್ಯಾಗ ಒಂದು ದೊಡ್ಡ ಆಲದ ಮರ ಇತ್ತು. ಅದ್ರ ಕೆಳಗೆ ಬಂದಾಗ ಆ ಸತ್ಯವಾನ ಏನಂತಂದ್ರೆ, ನನಗೆ ಭಯಂಕರ ಆಯಾಸ ಆಗ್ಲಿಕ್ಕತ್ತದ, ನಾ ಸ್ವಲ್ಪ ಹೊತ್ತು ಇಲ್ಲೇನ ವಿಶ್ರಾಂತಿ ತಗೋಬೇಕು ಅಂದ. ಆವಾಗ ಅಲ್ಲೇ ಆಲದ ಮರದ ಕೆಳಗಡೆ ಆಕೆ ಸಾವಿತ್ರಿ ಇದ್ದ ಆಕೆ ಕೂತು ತನ್ನ ತೊಡೆ ಮೇಲೆ ತನ್ನ ಗಂಡನ ತಲೆಯನ್ನಿರಿಸಿಕೊಂಡು ಮಲ್ಕೋಲಿಕ್ಕೆ ಹೇಳಿದ್ಲು. ಆ ರೀತಿ ಸತ್ಯವಾನಿದ್ದವ ಸಾವಿತ್ರಿಯ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೊಂಡ. ಆದ್ರೆ ಅಲ್ಲೇನು ಮಲ್ಕೊಂಡಿದ್ದ, ಅಲ್ಲೇನ ಅವನ ಪ್ರಾಣ ಪಕ್ಷಿ ಹೋಗ್ಬಿಟ್ಟಿತ್ತು. ಮುಂದೆ ಸ್ವಲ್ಪ ಹೊತ್ತ ಮೇಲೆ ಯಾರೋ ಅಲ್ಲೇ ಕೈ ಒಳಗೆ ಪಾಶ ಹಿಡ್ಕೊಂಡು ಒಂದು ಕರಿ ವ್ಯಕ್ತಿ ಬಂದು ಅಲ್ಲಿಂದ ತನ್ನ ಗಂಡನ ಪ್ರಾಣ ಎಳ್ಕೊಂಡು ಹೊಂಟಾರ ಅಂಥೇಳಿ ಈಗೀಗ ಅನಿಸ್ತು. ಯಾರಿಗೆ? ಸಾವಿತ್ರಿಗೆ. ಆಗಕ್ಕೆ ಏನು ಮಾಡಿಲ್ಲಂದ್ರೆ, ಅದರ ಹಿಂದನ ಹೊಂಟುಬಿಟ್ಲು. ಮುಂದೆ ಹೋದಂಗೆ ಅವ ಯಾರು ಇದ್ದ ವ್ಯಕ್ತಿ ಅಂದ್ರೆ ಯಮರಾಜ ಇದ್ದ. ಅವ, ಯಾಕೆ ನೀ ನನ್ನ ಹಿಂದೆ ಬರ್ಲಿಕ್ಕತ್ತಿದ್ದಿ ಅಂತ ಕೇಳ್ದ. ಇಲ್ಲ, ನನ್ನ ಗಂಡನ ನೀ ಕರ್ಕೊಂಡು ಹೊಂಟಿಯಲ್ಲ, ಮತ್ತು ನಿನ್ನ ಜೊತೆ ನನ್ನ ಗಂಡ ಎಲ್ಲಿರ್ತಾನೆ ಅಲ್ಲೇ ನಾ ಇರಾಕಿ ಅಂತಂದ್ಲು. ಅಂಥೇಳಿ ಹೊರಟುಬಿಟ್ಲು. ಆಮೇಲೆ ಅವ ಎಷ್ಟು ಹೇಳ್ದ, ನೀ ಯಾಕೆ ಬರ್ಲಿಕ್ಕತ್ತಿ ನನ್ನಿಂದ, ನೀ ಬರಬೇಡ, ನಿನ್ನ ಗಂಡನ ಆಯುಷ್ಯ ಮುಗಿದದ, ಅದಕ್ಕೆ ನಿನ್ನ ಗಂಡನ್ನ ತೊಗೊಂಡು ಹೊಂಟೇನಿ ಅಂತ. ಆದರೂ ಆಕೆ ಕೇಳಲಿಲ್ಲ. ನನ್ನ ಗಂಡ ಎಲ್ಲಿರ್ತಾನೋ ನಾನು ಅಲ್ಲೇ, ಗಂಡಿದ್ದಲ್ಲೇ ನಾ ಇರಾಕಿ ಅಂಥೇಳಿ ನನ್ನ ಗಂಡನ ಜೊತೆ ನಾನು ಬರಾಕಿ ಅಂಥೇಳಿ ಆ ಯಮಧರ್ಮನ್ನ ಬೆನ್ನು ಹತ್ಕೊಂಡು ಹೊಂಟುಬಿಟ್ಲು. ಆಗ ಅವ ಯಮಧರ್ಮರಾಜ ಅಂದ, ನೋಡು, ನಾನು ನನ್ನ ಕರ್ತವ್ಯವನ್ನು ಮಾಡ್ಲಿಕ್ಕತ್ತೇನೆ, ಇದು ನನ್ನ ಕರ್ತವ್ಯದ, ಮತ್ತು ಅಂದಮೇಲೆ ಅದಕ್ಕೆ ತೊಗೊಂಡು ಹೊಂಟೇನಿ ಅಂದ. ಆಗ ಸಾವಿತ್ರಿ ಅಂದ್ಲು, ಮತ್ತು ಹಂಗಾದ್ರೆ ಈಗೇನು ನನ್ನ ಗಂಡನ ನೀ ತೊಗೊಂಡು ಹೊಂಟಿದ್ದೀಯ ಸತ್ಯವಾನನ್ನ, ಅವಗೂ ಅವ ಗೃಹಸ್ಥ ಇದ್ದಾನೆ, ಅವನಿಗೂ ಅನೇಕ ಕರ್ತವ್ಯಗಳವ, ಅವನ್ನೆಲ್ಲ ಯಾರು ಮಾಡೋರು? ಮತ್ತು ಅಲ್ದನ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂಥೇಳಿ ನನ್ನ ಗಂಡಗೆ ನಾನು ಭಾಷೆ ಕೊಟ್ಟೇನಿ ಅಂಥೇಳಿ ನಾನು ನನ್ನ ಗಂಡನ ಜೊತೆಗೆ ಬರಾಕಿ ಅಂಥೇಳಿ ಹೊಂಟಬಿಟ್ಲು ಹಿಂದೆ. ಯಮಧರ್ಮರಾಜ ಎಷ್ಟೋ ರೀತಿಯಿಂದ ತಿಳಿಸಿ ಹೇಳಲಿಕ್ಕೆ ನೋಡ್ದು ಆಕೆಗೆ. ಆಕೇನು ಕೇಳಲಿಲ್ಲ, ನಾನು ಒಟ್ಟು ನನ್ನ ಗಂಡನ ಜೋಡಿ ಬರ್ಲಿಕ್ಕತ್ತೇನಿ ಅಂತ ಹೊಂಟುಬಿಟ್ಲು. ಆಗ ಅವೇನಂದ ಅಂದ್ರೆ, ಯಮಧರ್ಮರಾಜ, ನಿನ್ನ ಈ ಪತಿಭಕ್ತಿಗೆ ನಾ ಮೆಚ್ಚೇನಿ, ನೀನು ಒಂದು ವರ ಕೇಳು, ಆದ್ರೆ ಏನಂದ್ರೆ ನೀನು ನಿನ್ನ ಗಂಡನ ಪ್ರಾಣ ಬಿಟ್ಟು ಬೇಕಾದನ್ನು ಕೇಳು ಅಂದ. ಆಗ ಸಾವಿತ್ರಿ ಇದ್ದಾಗ ಏನಂದ್ಲು ಅಂದ್ರೆ, ನೀನು ನನ್ನ ಮಾವನಿಗೆ ಕಣ್ಣುಗಳನ್ನು ಕೊಡು ಮತ್ತು ಅವರ ರಾಜ್ಯ ಅವರಿಗೆ ಹೊಳೆ ಸಿಗುವಂಗೆ ಮಾಡು ಅಂತಂದ್ಲು. ಆಯಿತು, ತಥಾಸ್ತು ಅಂದ. ಮತ್ತು ಸಹಿತಾಕೆ ಅವನ ಹಿಂದೆ ಹೊಂಟಬಿಟ್ಲು. ಯಾಕೆ ಸುಳ್ಸುಳ ನಾನು ಹಿಂದೆ ಬರ್ಕೊಲಿಗತ್ತಿದ್ದಿ, ಇಲ್ಲಿ ಬರ್ಕೋತೀನಿ, ಯಾಕೆ ಆಯಾಸ ಮಾಡ್ಕೊಲ್ಕತಿ ಅಂತಂಥೇಳಿ ಯಮಧರ್ಮರಾಯ ಸಾವಿತ್ರಿಗೆ ಅಂದ. ಆಗ ಸಾವಿತ್ರಿ ಇದ್ದಾಕಿ, ನನ್ನ ಗಂಡನ ಜೊತೆಗೆ ನಾನು ಎಲ್ಲಿ ಬೇಕಾದಲ್ಲಿ ಬರಲಿಕ್ಕೂ ನನಗೇನು ಆಯಾಸ ಆಗಂಗಿಲ್ಲ, ಅದಕ್ಕೆ ನಾನು ಏನು ಬೇಕಾದಾರು ನನ್ನ ಗಂಡನ ಜೊತೆನೇ ನಿನ್ನ ಜೊತೆನೇ ಇರ್ತೀನಿ ಅಂತ ನನ್ನ ಗಂಡಗೆ ನಾ ಮಾತು ಕೊಟ್ಟೇನೆ ಅಂದ ಮ್ಯಾಗ ನಾನು ಆ ಗಂಡನ ಜೊತೆ ಬಂದೇ ಬರಾಕಿ ಅಂಥೇಳಿ ಹಂಗಾಕಿ ಯಮಧರ್ಮರಾಯನ ಹಿಂದೆ ಹೊಂಟಬಿಟ್ಲು. ಎಷ್ಟು ಹೇಳಿದರೂ ಸಹಿತ ಆಕೇನು ಕೇಳಲಿಲ್ಲ. ಹಂಗೆ ಅವನ ಹಿಂದೆ ಇಷ್ಟ ಒಂದು ವರ ಕೊಟ್ಟ ನೋಡಿದ್ರೆ, ಅಂದರೂ ಸಹಿತ ಕೇಳಲೇ ಇಲ್ಲ. ನನ್ನ ಗಂಡನ ನೀ ತೊಗೊಂಡು ಹೊಂಟಿ, ನನ್ನ ಗಂಡನ ಜೊತೆ ನಾನು ಬರಬೇಕು, ನಾನು ಬರಾಕಿ, ಅವನಿಗೆ ಭಾಷೆ ಕೊಟ್ಟೇನಿ ಅಂತ ಹೇಳ್ಕೊತ ಹೊಂಟುಬಿಟ್ಲು. ಇಷ್ಟೆಲ್ಲ ಮಾಡಿದರೂ ಆಕೇನು ಸಾವಿತ್ರಿ ಇದ್ದಾಕಿ ಹೊಳ್ಳಿ ಹೋಗ್ಲಿಕ್ಕೆ ತಯಾರಾಗಲಿಲ್ಲ. ಆಗ ಯಮಧರ್ಮ ಇಷ್ಟು ಧರ್ಮ ನಿಮಿತ್ತವಾಗಿ ವಿಚಾರ ಮಾಡಿ ತನ್ನ ಮಾವನಿಗೆ ಕಣ್ಣು ಮತ್ತು ಆಕೆ ರಾಜ್ಯ ಕೇಳ್ದಾಕಿದ್ದಾಳ ಅಂಥೇಳಿ ಏನು ಮಾಡ್ದ ಅಂದ್ರೆ, ಇಷ್ಟು ನೀನು ಒಂದೇ ಸವನ ನಿನ್ನ ಪತಿನ ಬಿಟ್ಟು ಹೋಗ್ಲಿಕ್ಕೆ ತಯಾರಾಗಲಾರ್ದಂಗೆ ಬರಲೈತಿ, ಇಷ್ಟು ನೀ ಪತಿವ್ರತೆ ಇದ್ದಿ ಅಂದಮ್ಯಾಗ ನೀವೊಂದು ಕೆಲಸ ಮಾಡು, ಇನ್ನೊಂದು ನಿನಗೆ ವರ ಕೊಡ್ತೀನಿ ಕೇಳು ಅಂದ. ಆವಾಗ ಆಕೆ ಏನು ಮಾಡಿಲ್ಲಂದ್ರೆ, ನೀನು ಏನಂದ್ರೆ ನನ್ನ ತಂದೆಯಾದಂಥ ವಿಶ್ವಜಿತನಿದ್ದಾರೆ ಅವರಿಗೆ ಒಂದು 100 ಮಕ್ಕಳನ್ನ ಕೊಡು, ಅದರ ಜೊತೆಗೆ ನನಗೂ ಸಹ 100 ಮಕ್ಕಳನ್ನ ಕೊಡು ಅಂತ ಅಂದ್ಲು. ಯಮಧರ್ಮರಾಯ ಇದ್ದಾವ ಒಂದೇ ಉಸಿರಿಗೆ ತಥಾಸ್ತು ಅಂದ್ಬಿಟ್ಟ.
ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ. ಆವಾಗಂದ್ಲು ಮತ್ತು ನನಗೆ ಮಕ್ಕಳು, ನನ್ನ ತಂದಿಗೆ ಮಕ್ಕಳಾಗೋದಂದ್ರೆ ನನ್ನ ತಾಯಿ ಇದ್ದಾಳ, ನಾವು ಒಬ್ಬಾಕಿ ಹುಡುಗಿ ಅಂತ ಅದ್ರ ಸಲುವಾಗಿ ಆಗಲಿ ಅಂತ ಕೇಳಿದ್ದೆ. ಆಗ್ತದೆ. ನನಗೆ ಮಕ್ಕಳಾಗಬೇಕಾದ್ರೆ ನನ್ನ ಗಂಡು ಬೇಕಲ್ಲ, ಅದಕ್ಕೆ ನನ್ನ ಗಂಡಗೆ ನನಗೆ ಕೊಡು ಒಳ್ಳೆ ಅಂತಂದ್ಲು. ಯಮಧರ್ಮರಾಯ ಅವ ಮಾತನಾಗ ಸಿಕ್ಕೊಂಡ್ಬಿಟ್ಟಿದ್ದ, ತಥಾಸ್ತು ಬೇರೆ ಅಂದುಬಿಟ್ಟಿದ್ದ. ಆಯ್ತಮ್ಮ ನಿನ್ನ ಮತ್ತೇನು ಮಾಡಲಿಕ್ಕೆ ಅಂಥೇಳಿ ಅವ ಏನು ಮಾಡ್ದ ಅಂದ್ರೆ ಹೊಳ್ಳಿ ಆಕಿಗೆ ಏನಂದ ಅಂದ್ರೆ, ನಿನ್ನ ಗಂಡನ ಪ್ರಾಣ ನಿನಗೆ ಕೊಟ್ಟೇನಿ, ಮತ್ತು ನೀನು ಅಲ್ಲಿ ಆಲದ ಮರದ ಅದ ಅಲ್ಲಿ ಇದ್ದ ನಿನ್ನ ಗಂಡ, ನೀ ಹೋಗು ಅಂತ ಹೇಳ್ದ. ಅಲ್ದನ ನಿನ್ನ ಗಂಡಗೆ ಭಯಂಕರವಾದಂಥ ಆಯುಷ್ಯನೂ ಕೊಟ್ಟೇನಿ ನಾನು, ಹೋಗಂತ ಹೇಳ್ದ. ಆಕೆ ಹೊಳ್ಳಿ ಆ ಆಲದ ಮರದ ಕೆಳಗೆ ಬಂದು ನೋಡಿದ್ಲು, ಸತ್ಯವಾನಿದ್ದವ ಎದ್ದು ಕೂತಿದ್ದ ಜೀವಂತಾಗೆ. ಭಾಳ ಖುಷಿ ಆಯ್ತು. ಅವಾಗೆಲ್ಲ ನಡೆದ ವಿಷಯನ ಹೇಳಿದ್ಲು. ಸತ್ಯವಾನನ್ನು ಕರ್ಕೊಂಡು ಹೊಳ್ಳೇನು ಮಾಡಿದ್ಲು ಅಂದ್ರೆ ಕಾಡಿಗೆ ಹೋದ್ಲು. ಅಲ್ಲಿ ಕಾಡೊಳಗೆ ಆಕಿ ಮಾವ್ಗೆ ಕಣ್ಣು ಬಂದಿತ್ತು. ಮತ್ತು ಯಾರ ರಾಜ ಅವರ ರಾಜ್ಯವನ್ನು ಕಬಳಿಸಿದ್ದ ಅವ ಹೊಳ್ಳೆ ಬಂದು ಇವರಿಗೆ ನಿಮ್ಮ ರಾಜ್ಯ ನೀವ ತಗೋರಿ, ನೀವ ಆಡ್ರಿ ಅಂಥೇಳಿ ಹೊಳ್ಳಿ ವಿನಂತಿ ಮಾಡ್ಕೊತ ನಿಂತಿದ್ದ. ಹೀಗಾಗಿ ಏನಾತಂದ್ರೆ ಆ ಸತ್ಯವಾನನ ತಂದೆಗೆ ರಾಜ್ಯನೂ ಸಿಕ್ತು, ಕಣ್ಣೂ ಬಂದು, ಸತ್ಯವಾನನಿಗೆ ಜೀವನೂ ಬಂತು, ಮುಂದೆ ಅವನಿಗೆ ಅತಿಯಾದ ಆಯುಷ್ಯನೂ ಬಂತು. ಹೀಗಾಗಿ ಮುಂದೆ ಅವರಿಗೆ ಅನೇಕ ಮಕ್ಕಳು ಆದವು. ಅವಳ ತಂದೆಯಾದಂಥ ವಿಶ್ವಜಿತ್ ರಾಜನಿಗೂ ಸಹ ಅನೇಕ ಮಕ್ಕಳಾದರು. ಹಿಂಗೆ ಏನು ಮಾಡಿದ್ರಂದ್ರೆ ಮುಂದವರು ಆ ಅರಣ್ಯದೊಳಗೆ ಇದ್ರಲ್ಲ, ಅಲ್ಲಿಂದ ತಮ್ಮ ರಾಜ್ಯಕ್ಕೆ ಹೋಗಿ ಸತ್ಯವಾನ ಏನಿದ್ದ ಅವ ಅವರ ರಾಜ್ಯವನ್ನು ಅತೀ ಧರ್ಮದಿಂದ ರಾಜ್ಯವನ್ನು ಆಳಿದ. ಹಿಂಗೆ ಸಾವಿತ್ರಿ ಇದ್ದಾಕಿ ಯಮಧರ್ಮರಾಜನಿಂದ ತನ್ನ ಗಂಡನ ಪ್ರಾಣವನ್ನು ಮರಳಿ ತಂದಂಥ ಈ ಕಥೆ ಏನಿತ್ತು, ಇದನ್ನು ಮಹಾಭಾರತದ ಉಪಕಥೆಗಳಲ್ಲಿ ಹೇಳ್ಯಾರ. ಹಿಂಗೆ ನಾವು ಹೆಣ್ಮಕ್ಳು ವಟಪೌರ್ಣಿಮೆಯ ದಿನ ಏನು ಮಾಡ್ತೀವಿ ಅಂದರೆ, ಎಲ್ಲ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಆಯುಷ್ಯ ವೃದ್ಧಿ ಆಗಲಿ ಮತ್ತು ಅವ್ರಿಗೆ ಎಲ್ಲ ಸುಖ ಸಂಪತ್ತುಗಳು ಸಿಗಲಿ, ಅವರೊಂದಿಗೆ ನಮ್ಮ ಜೀವನನು ಸುಖಕರವಾಗಲಿ ಅಂಥೇಳಿ ಉಪವಾಸ ಮಾಡಿ ಆಲದ ಮರಕ್ಕೆ ಹೋಗಿ ಆಲದ ಮರ ಪೂಜೆ ಮಾಡಿ ಆಲದ ಮರಕ್ಕೆ 5 ಸುತ್ತು ದಾರವನ್ನು ಕಟ್ಟಿ ಅಲ್ಲಿರುವಂಥ ಎಲ್ಲ ಸುಮಂಗಲೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಸಂಭ್ರಮ ಪಡ್ತಾರೆ. ಮತ್ತು ಇದನ್ನು ಆಲದ ಮರಕ್ಕೆ ಪೂಜೆ ಮಾಡೋದು ಯಾಕೆ ಅಂದ್ರೆ, ಒಂದು ಈ ಕಥೆಯ ಪ್ರಕಾರ ಈ ಘಟನೆ ಏನು ನಡೆದದು ಅದು ಆಲದ ಮರದ ಕೆಳಗಡೆ ನಡೆದದ ಅಂಥೇಳಿ ಪುರಾಣಗಳಲ್ಲಿ ವರ್ಣನೆ ಅದ. ಅದಕ್ಕಂಥೇಳಿ ಒಂದು ಆಲದ ಮರವನ್ನು ಪೂಜೆ ಮಾಡ್ತಾರೆ. ಅಲ್ಲದನ ಇನ್ನೊಂದಂದ್ರೆ ಆಲದ ಮರಕ್ಕೆ ಭಯಂಕರ ಆಯುಷ್ಯ ಇರ್ತದೆ. ಜೊತೆಗೆ ಆಲದ ಮರದೊಳಗೆ ಅನೇಕ ದೇವತೆಗಳ ವಾಸ ಅದ ಅಂಥೇಳಿ ಪುರಾಣಗಳಲ್ಲಿ ಹೇಳ್ಯಾರ. ಅದಕ್ಕೆ ಎಲ್ಲ ದೇವತೆಗಳ ಪೂಜೆ, ಆಯುಷ್ಯ ಭಯಂಕರ ಇರುವಂಥ ಆಲದ ಮರವನ್ನು ಅನುಕ್ರಮವಾಗಿ ಪೂಜೆ ಮಾಡಿದ್ರೆ ನಮ್ಮ ಗಂಡಂದರಿಗೂ ಜೊತೆಗೆ ನಮ್ಮ ಸಾಂಸಾರಿಕ ಜೀವನನೂ ಸುಖಮಯ ಆಗ್ತದ ಅನ್ನೋದ್ರಿಂದ ಇದನ್ನು ಎಲ್ಲ ಹೆಣ್ಮಕ್ಳು ಆಚರಣೆ ಮಾಡ್ತಾರೆ. ಇನ್ನು ಈ ವಟ ಸಾವಿತ್ರಿ ವೃತ ಏನದ, ಇದನ್ನು ಕೆಲವೊಂದು ಭಾಗದಾಗ ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಆಚರಣೆ ಮಾಡ್ತಾರೆ. ಇನ್ನು ನಮ್ಮ ಕರ್ನಾಟಕದಾಗ ಜ್ಯೇಷ್ಠ ಹುಣ್ಣಿಮೆ ಎಂದು ನಾವು ಆಚರಣೆ ಮಾಡ್ತೀವಿ. ಈ ಕಥೆಗಾರ್ತಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಸಬ್ಸ್ಕ್ರೈಬು ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡ್ರಿ, ಕಾಮೆಂಟ್ ಮಾಡಿರಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಧನ್ಯವಾದಗಳು.